ವೀಕ್ಷಕರೇ, ಸೈನ್ಸ್ ಪಾರ್ಕ್ನ ಹೊರಗಡೆ ಏನೆಲ್ಲ ವಿಷಯಗಳಿದೆ ಅಂತ ನೀವು ತಿಳ್ಕೊಂಡ್ರಿ. ಇದೀಗ ಒಳಗಡೆ ಏನೆಲ್ಲ ವಿಷಯಗಳಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಇಲ್ಲಿನ ಒಂದು ಗೈಡ್ ಆಗಿ ಕೆಲಸ ಮಾಡ್ತಿರುವ, ಇಲ್ಲಿನ ಆಡಳಿತ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿರುವಂತಹ ನಮ್ಮ ಕಿಶೋರ್ ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಳಗಡೆ ಏನೆಲ್ಲ ವಿಷಯಗಳಿದೆ ಅದನ್ನ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಸರ್. ಬನ್ನಿ ಸರ್. ಇದು ಹೇಳಿ ಸರ್. ನಾವು ಒಳಗಡೆ ಬಂದಿದ ತಕ್ಷಣ ನಮ್ದು ಗ್ಯಾಲರಿ ಇರುವಂತದ್ದು ಮಾನವನ ವಿಕಾಸ ಗ್ಯಾಲರಿ. ಮನುಷ್ಯ ಯಾವ ತರ ಮಂಗನಿಂದ ಮಾನವನಾಗಿ ಬದಲಾವಣೆ ಆದ ಅನ್ನೋದ್ರ ಬಗ್ಗೆ ಗ್ಯಾಲರಿ ಇದೆ. ಆಮೇಲೆ ಸ್ಪೇಸ್ ಗ್ಯಾಲರಿ ಒಂದಿದೆ. ಸ್ಪೇಸ್ ಗ್ಯಾಲರಿ ಆದ್ಮೇಲೆ ಒಂದು ಪ್ಲಾನೆಟೋರಿಯಂ ಶೋ ಇರುತ್ತೆ ಮಕ್ಕಳಿಗೆ. ಅದಾದ ನಂತರ ಒಂದು ಫನ್ ಸೈನ್ಸ್ ಗ್ಯಾಲರಿ ಇರುತ್ತೆ. ಅದಾದ್ಮೇಲೆ ಹೊರಗಡೆ ಹೋಗುತ್ತೆ. ಮುಂಚೆ ನಾವು ಎವಲ್ಯೂಷನ್ಗೆ ಏನು ಮಾನವನ ವಿಕಾಸಕ್ಕೆ ಎಂಟ್ರಿ ಆಗೋದಕ್ಕೂ ಮುಂಚೆ ನಾವಿಲ್ಲಿ ಕೆಲವು ತುಂಡುಗಳನ್ನ ಇಟ್ಟಿದ್ವಿ. ಇವು ನೋಡೋದಕ್ಕೆ ನಿಮ್ಗೆ ಆಗ್ಲಿ ಯಾವ ತರ ಕಾಣುತ್ತೆ? ಒಂದು ಮರದ ಯಾವ್ದೋ ಒಂದು ಹಳೆ ಒಂದು ದಿಂಡಿ ತರ ಕಾಣ್ತಾ ಇದೆ. ಆದ್ರೆ ಇದು ಮರದ ತುಂಡುಗಳೇನೆ. ಬಟ್ ಇವಾಗಲ್ಲ, ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂತ ಮರದ ತುಂಡುಗಳು ಇವತ್ತಿಗೆ ನೋಡಿ ಇದು ಕಲ್ಲಾಗಿ ಪರಿವರ್ತನೆ ಆಗಿದೆ. ಹೌದಲ್ಲ ಸರ್? ಇದು ಹೆಂಗ್ ಸರ್? ಇದು ಯಾವ ತರ ಅಂದ್ರೆ ಇದನ್ನೇ ನಾವು ಪಳೆಯುಳಿಕೆ ಅಂತ ಕರಿತೀವಿ, ಫಾಸಿಲ್ ಅಂತ ಕರಿತೀವಿ. ಲಕ್ಷಾಂತರ ವರ್ಷಗಳ ಹಿಂದೆ ಆದಂತ ಪ್ರವಾಹಗಳಲ್ಲಿ ಮರಗಳಾಗಿರ್ಬೋದು ಇಲ್ಲ ಪ್ರಾಣಿಗಳಾಗಿರ್ಬೋದು ಭೂಮಿ ಆಳದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಭೂಮಿ ಆಳದಲ್ಲಿದ್ದಾಗ ಏನಾಗುತ್ತೆ, ಪ್ರೆಷರ್ ಮತ್ತೆ ಹೀಟ್ ನಿಂದ ಲಕ್ಷಾಂತರ ವರ್ಷಗಳ ಕಳೆದ ಮೇಲೆ ಇವು ಈ ತರ ಕಲ್ಲಾಗಿ ಪರಿವರ್ತನೆ ಆಗುತ್ತೆ. ಸೊ ಇದರ ವಯಸ್ಸು ಎಷ್ಟು ಅಂತ ಹೇಳಿದ್ರೆ ಸುಮಾರು 25 ಲಕ್ಷ ವರ್ಷಗಳ ಹಿಂದೆ. 25 ಲಕ್ಷ ವರ್ಷ ಹಿಂದಿನ ಮರಗಳು. ಓಕೆ, ಇದ್ರ ಬಗ್ಗೆ ನಮ್ಗೆ ಯಾರು ತಿಳಿಸ್ಕೊಡ್ತಾರೆ ಅಂದ್ರೆ ಇದಕ್ಕೆ ಅಂತ ಒಂದು ಸಪರೇಟ್ ಬ್ರಾಂಚ್ ಇರುತ್ತೆ, ಅದನ್ನ ಪೇಲಿಯಂಟಾಲಜಿ ಅಂತ ಕರೀತಾರೆ. ಅದರಲ್ಲಿ ಇರುವಂತ ವಿಜ್ಞಾನಿಗಳು ನಮ್ಗೆ ಇದ್ರ ಬಗ್ಗೆ ಕಾರ್ಬನ್ ಡೇಟಿಂಗ್ ನ ಮಾಡಿ ಇದು ಎಷ್ಟು ವರ್ಷಗಳ ಹಿಂದಿಂದು, ಇದು ಏನು, ಇದು ಎಲ್ಲಿ ಸಿಕ್ತು, ಇದು ಯಾವ್ದಕ್ಕೆ ರಿಲೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ನಮ್ದು ಒಳಗಡೆನು ನಮ್ದು ಮಾನವನ ವಿಕಾಸದಲ್ಲಿ ಬರುತ್ತೆ. ಸುಮಾರು 60-70 ಲಕ್ಷ ವರ್ಷ ಹಿಂದಿನ ಮಾನವರು ಈ ತರ ಇದ್ರು. ಸುಮಾರು 36 ಲಕ್ಷ ವರ್ಷ ಹಿಂದಿನ ಮಾನವರ ಹೆಜ್ಜೆ ಗುರುತುಗಳು ಈ ತರ ಇದೆ. ಇದೆಲ್ಲ ನಮ್ಗೆ ಯಾವ ತರ ಹೇಳ್ತಾರೆ ಅಂದ್ರೆ ಸಿಕ್ಕಂತ ಪಳೆಯುಳಿಕೆಗಳ ಆಧಾರದ ಮೇಲೆ ನಮ್ಗೆ ಮಾನವನ ವಿಕಾಸವನ್ನ ಹೇಳ್ತಾರೆ. ಈ ಕಲೆಕ್ಷನ್ ಎಲ್ಲಿಂದ ನೀವು ತಗೊಂಡ್ಬಂದ್ರಿ? ಇದು ನಮ್ಮ ಸೈಂಟಿಫಿಕ್ ಅಡ್ವೈಸರ್ ಕಮಿಟಿನ KPJ ರೆಡ್ಡಿ ಸರ್ ಅವರು ಮಹಾರಾಷ್ಟ್ರದಿಂದ ನಮ್ಗೆ ಈ ಒಂದು ಫಾಸಿಲ್ಸ್ ಅನ್ನ ತರಿಸ್ಕೊಟ್ಟಿದ್ದಾರೆ. ಈಗ ನಾವು ಮಾನವನ ವಿಕಾಸ ಗ್ಯಾಲರಿಗೆ ಎಂಟ್ರಿ ಆಗೋಣ. ಗ್ಯಾಲರಿಗೂ ಮುಂಚೆ ನಾವು ಇಲ್ಲಿ ಹೊರಗಡೆ ಕೆಲವು ಬೋರ್ಡ್ಸ್ ಅನ್ನ ಇಲ್ಲಿ ಹಾಕಿದ್ವಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮಾನವನ ವಿಕಾಸಕ್ಕೂ ಮುಂಚೆ ಏನಿತ್ತು ಭೂಮಿ ಮೇಲೆ, ಫಾರ್ಮೇಶನ್ ಆಫ್ ಸೋಲಾರ್ ಸಿಸ್ಟಮ್ ಯಾವ ತರ ಇತ್ತು, ಟೋಟಲ್ ಬಿಗ್ ಬ್ಯಾಂಗ್ ಥಿಯರಿಯಿಂದ ಹಿಡಿದು ಇಡೀ ಬ್ರಹ್ಮಾಂಡದ ಸೃಷ್ಟಿ ಯಾವ ತರ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಥಿಯರಿ ಇದೆ, ಅದು ಬಿಗ್ ಬ್ಯಾಂಗ್ ಥಿಯರಿ ಅಂತ. ಆ ಬಿಗ್ ಬ್ಯಾಂಗ್ ಥಿಯರಿಯಿಂದ ಹಿಡಿದು ಸೋಲಾರ್ ಸಿಸ್ಟಮ್ ಯಾವ ತರ ಉಗಮ ಆಯ್ತು, ಚಂದ್ರನ ಉಗಮ ಯಾವ ತರ ಆಯ್ತು, ಆಮೇಲೆ ಭೂಮಿಯ ಮೇಲಿನ ಸೂಕ್ಷ್ಮ ಜೀವಿಗಳ ಉಗಮ, ಮತ್ತೆ ಇನ್ನು ಸಮುದ್ರ ಆಳದ ಜೀವಿಗಳು, ಉಭಯವಾಸಿ ಪ್ರಾಣಿಗಳು, ಅಲ್ಲಿಂದ ಹಿಡಿದು ಡೈನೋಸರ್ಗಳ ಒಂದು ಸಾಮೂಹಿಕ ವಿನಾಶದವರೆಗೂ ಇಲ್ಲಿ ತೋರಿಸಿದ್ದೇವೆ ನಾವು. ಈ ಡೈನೋಸರ್ಗಳೆಲ್ಲ ಒಂದು ಕಾಲದಲ್ಲಿ ಇತ್ತು. ಅವಾಗ ನಾವು ಕೇಳ್ತಿದ್ವಿ, ವಿಡಿಯೋಗಳೆಲ್ಲ ನೋಡಿದ್ವಿ. ಗೊತ್ತು ಅಂದ್ರೆ ಸಿಕ್ಕಂತ ಪಳೆಯುಳಿಕೆಗಳ ಆಧಾರದ ಮೇಲೆ ನಮ್ಗೆ ಗೊತ್ತಿರುವಂತದ್ದು ಭೂಮಿ ಮೇಲೆ ಇಷ್ಟು ದೊಡ್ಡದಾದಂತಹ ಪ್ರಾಣಿಗಳು ಇತ್ತು. ಮತ್ತೆ ಸುಮಾರು 66 ದಶಲಕ್ಷ ವರ್ಷಗಳ ಹಿಂದೆನೆ ಈ ಡೈನೋಸರ್ಗಳೆಲ್ಲನೂ ಕೂಡ ವಿನಾಶ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ಒಂದು ಆಸ್ಟ್ರಾಯ್ಡ್, ಒಂದು ಕ್ಷುದ್ರ ಗ್ರಹ ಬಂದು ಭೂಮಿಗೆ ಅಪ್ಪಳಿಸುತ್ತೆ. ಆ ಅಪ್ಪಳಿಸಿದಾಗ ಭೂಮಿ ಮೇಲೆ ಒಂದು ಎಕ್ಸ್ಪ್ಲೋಷನ್ ಅನ್ನೋದು ಆಗುತ್ತೆ. ಸೊ ಅದರಿಂದ ಭೂಮಿ ಮೇಲೆ ಇದ್ದಂತ ಸುಮಾರು 75% ಜೀವಿಗಳೆಲ್ಲವೂ ಕೂಡ ವಿನಾಶ ಆಗುತ್ತೆ. ಅದಾದ್ಮೇಲೆ ಉಳಿದಂತ ಕೆಲವು ಜೀವಿಗಳಿಂದಾನೆ ನಮ್ಮ ಮಾನವನ ವಿಕಾಸ ಅನ್ನೋದು ಕೂಡ ಶುರುವಾಗುತ್ತೆ. ಇಲ್ಲಿವರೆಗೂ ಆದ್ಮೇಲೆ ನಾವು ಮಾನವನ ವಿಕಾಸ ಗ್ಯಾಲರಿಗೆ ಎಂಟ್ರಿ ಆಗ್ತೀವಿ. ಬನ್ನಿ. ಇದ್ರದ್ದೇನು ಸರ್ ವಿಶೇಷ? ಇಲ್ಲಿ ನಾವು ನೋಡ್ತಿದೀವಲ್ಲ, ಇವರೆಲ್ಲ ನಮ್ಮ ಪೂರ್ವಜರು. ನೋಡಿ, ನಿಮ್ಮ ಬಂಧುಗಳನ್ನು ಭೇಟಿ ಮಾಡಿ ನೋಡಿ, ಇವೆಲ್ಲ ಪ್ರಾಣಿಗಳಿಂದಾನೆ ನೆಕ್ಸ್ಟ್ ಮಾನವನಾಗಿ ವಿಕಾಸ ಹೊಂದಿದ್ದು ಅಂತ.
ನೋಡಿ ಇಲ್ಲಿ ಏನ್ ತೋರಿಸಿದ್ದಾರೆ, ಹಾ ಇಲ್ಲಿ ರೆಡ್ ಮಾರ್ಕ್ಸ್ ಅಲ್ಲಿ ಏನ್ ತೋರಿಸಿದ್ವಿ ನಾವು, ಇಲ್ಲಿ ಕೆಲವೆಲ್ಲ ಸ್ಪೀಶೀಸ್ ಇವೆಲ್ಲ ವಿನಾಶ ಆಗಿರುವಂತ ಅಂದ್ರೆ ಇವಾಗ ನೋಡ್ಲಿಕ್ಕೆ ಸಿಗೋದಿಲ್ಲ, ನ್ಯಾಚುರಲಿ ಎಕ್ಸ್ಟಿಂಕ್ಟ್ ಆಗಿರುವಂತವು. ಓಕೆ, ಇಲ್ಲೆಲ್ಲಾನು ಕೂಡ ಇವೆಲ್ಲ ಈಗಲೂ ಕೂಡ ನಾವು ನೋಡುವಂತ ಒಂದು ಪ್ರಾಣಿಗಳು. ಓಕೆ, ಅಂದ್ರೆ ಟ್ರಾನ್ಸ್ಫರ್ ಇರ್ಬೋದು, ಇವುಗಳಿಂದನೇ ಮಾನವನಾಗಿ ವಿಕಾಸ ಹೊಂದಿದ್ದು. ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಈ ತರ ಸಿಗುತ್ತೆ. ಓಕೆ ಓಕೆ, ಇಲ್ಲಿ ಚಿಂಪಾಂಜಿಸ್ಗೂ ಮತ್ತೆ ಮಾನವರಿಗೂ ಇರುವಂತ ವ್ಯತ್ಯಾಸಗಳನ್ನ ಇಲ್ಲಿ ತೋರಿಸಿದ್ವಿ. ಓಕೆ ಓಕೆ, ಚಿಂಪಾಂಜಿಗಳು 2 ಕಾಲು 2 ಕೈಯನ್ನು ಬಳಸಿ ಬಗ್ಗಿ ನಡೆಯುವಂತ ಪ್ರಾಣಿ. ಹೌದು ಹೌದು ಹೌದು. ಮನುಷ್ಯರು ಒಂದು ಭಾಗ ದ್ವಿಪಾದಿಗಳಾಗಿ ಬದಲಾವಣೆ. ಅವಾಗ ದ್ವಿಪಾದಿಗಳಿಗೆ ಬದಲಾವಣೆ ಆದ್ಮೇಲೆ ಏನ್ ಚೇಂಜಸ್ ಏನೇನಾಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸಿದ್ರೆ ನೋಡಿ, ಚಿಂಪಾಂಜಿಸ್ಗೆ ತಲೆಬುಡೆ ಗಾತ್ರ ಕ್ರೇನಿಯಲ್ ಕೆಪಾಸಿಟಿ ಅಂತ ಅದು ತುಂಬಾ ಕಮ್ಮಿ ಇರುತ್ತೆ. ಆಲ್ಮೋಸ್ಟ್ 340 ಸೆಂಟಿಮೀಟರ್ ಕ್ಯೂಬ್ ಮಾತ್ರ ಇರುತ್ತೆ. ನಮ್ಗೆ ಈಗಿರುವಂತ ಮಾನವದು ಸುಮಾರು 1350 ಸೆಂಟಿಮೀಟರ್ ಕ್ಯೂಬ್ ವರ್ಗು ನಮ್ಗೆ ಈಗಿದೆ. ಮತ್ತೆ ಅವ್ರಿಗೆ ಎದೆಗೂಡು, ದುಂಡನೆಯ ಎದೆಗೂಡು ಅಂತ ಇದೆ. ನಮ್ಗೆ ಉದ್ದನೆಯ ಸ್ಟ್ರೈಟ್ ಚೆಕ್. ಯಾಕೆಂದ್ರೆ ನಾವು ದ್ವಿಪಾದಿಗಳಾಗಿ ಬದಲಾವಣೆ ಆದ್ಮೇಲೆ ಈ ಒಂದು ಚೇಂಜಸ್ ಹಂತ ಹಂತವಾಗಿ ಬದಲಾವಣೆ ಆಗಿರೋಂಥದ್ದು. ಓಕೆ, ಮತ್ತೆ ಅವ್ರಿಗೆ ಕೈಗಳು ಉದ್ದವಾಗಿತ್ತು, ನಮ್ಗೆ ಕೈಗಳು ತುಂಡಾಗಿದೆ. ಓಕೆ ಓಕೆ, ಮತ್ತೆ ಇವು ಕೈಗಳ ಕಂಪ್ಯಾರಿಸನ್ ಅನ್ನ ತೋರಿಸಿದ್ದಾರೆ. ಈ ತರ ಕೈಗಳನ್ನು ಇಟ್ಟು ಚೆಕ್ ಮಾಡ್ಕೊಬಹುದು. ಓಕೆ ಓಕೆ, ಸೈಜ್ ಗೊರಿಲ್ಲ, ಚಿಂಪಾಂಜಿ ಮತ್ತೆ ಮಾನವರ ಕೈಗಳಿಗೆ ಏನೆಲ್ಲ ಡಿಫರೆನ್ಸ್ ಇದೆ ಅನ್ನೋದನ್ನ ನೋಡಬಹುದು. ಓಕೆ, ಮತ್ತೆ ಇಲ್ಲಿ ನಾವು ಇಲ್ಲಿ ಚಾರ್ಟ್ಸ್ ಅಲ್ಲಿ ತೋರಿಸಿದೀವಿ ಲರ್ನಿಂಗ್ ಥ್ರೂ ಫಾಸಿಲ್ಸ್. ಓಕೆ, ಪಳೆಯುಳಿಕೆಗಳ ಮೂಲಕ ನಾವೇನು ಹೊರಗಡೆ ತೋರಿಸಿದ್ವಿ, ಅದ್ರ ಮೂಲಕನೇ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಓಕೆ ಓಕೆ ಓಕೆ, ಎವಲ್ಯೂಷನ್ ಟೋಟಲಿ ಬೇಸ್ಡ್ ಆನ್ ಫಾಸಿಲ್ಸ್ ಅಂತ. ಓಕೆ ಓಕೆ ಓಕೆ. ಈ ಮಾನವನ ವಿಕಾಸವು ನಾವೇನು ಇಲ್ಲಿ ಗ್ಯಾಲರಿ ಮಾಡಿದ್ದೀವಿ ಅದನ್ನ ಸರ್ವೈವಲ್ ಆಫ್ ದ ಫಿಟೆಸ್ಟ್, ಡಾರ್ವಿನ್ ಅವರ ಈ ಬುಕ್ ನ ಆಧಾರಿತವಾಗಿ ಮಾಡಿರ್ತೀವಿ. ಸೊ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಬುಕ್ ನ ನೋಡಿ ಕೂಡ ನೀವು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬಹುದಾಗಿದೆ. ಭೂಮಿಯ ಮೇಲಿನ ಮೊದಲ ಮಾನವ ಸಂಬಂಧಿ ಅಂತ ಇವ್ರನ್ನ ಕರೀತಾರೆ. ಓಕೆ, ನೋಡಿ ಈ ಒಂದು ಪ್ರಭೇದದ ಹೆಸರು ಏನು ಸ್ಪೀಶೀಸ್ ನೇಮ್ ಸಹೆಲೆಂಥ್ರೋಪಸ್ ಚೆಡೆನ್ಸಿಸ್ ಅಂತ. ಓಕೆ ಓಕೆ, ಇವರೆಲ್ಲ ಸುಮಾರು 60 ರಿಂದ 70 ದಶಲಕ್ಷ 70 ಲಕ್ಷ ವರ್ಷಗಳ ಹಿಂದೆ ಇದ್ದಂತ ಮೊದಲ ಮಾನವ ಸಂಬಂಧಿಗಳು ಅಂತ. ಓಕೆ ಓಕೆ ಓಕೆ, ಇವರೇನೆ ಮೊದಲನೇದಾಗಿ 2 ಕಾಲಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡಿದಂತ ಒಂದು ಗುಂಪಾಗಿದೆ. ಓಕೆ 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 ಓಕೆ, ಡನ್ ಡನ್. ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಇಲ್ಲಿ ತೋರಿಸಿದರೆ ಕ್ರೇನಿಯಲ್ ಕೆಪಾಸಿಟಿ, ತಲೆಬುರುಡೆ ಗಾತ್ರ 340 ಸೆಂಟಿಮೀಟರ್ ಕ್ಯೂಬ್ ಮಾತ್ರ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಈಗಿರುವಂತ ನಮ್ಮ ಮಾನವರದು 1350 ಸೆಂಟಿಮೀಟರ್ ಕ್ಯೂಬ್ ವರ್ಗು ನಮ್ಗೆ ವಿಕಾಸದಲ್ಲಿ ಜಾಸ್ತಿ ಆಗಿದೆ. ಓಕೆ ಓಕೆ ಓಕೆ. ಆಮೇಲೆ ನೆಕ್ಸ್ಟ್ ಬರುವಂತ ಸ್ಪೀಶೀಸ್ ಆರ್ಡಿಪಿಥೆಕಸ್ ರಾಮಿಡಸ್ ಅಂತ ಇಲ್ಲಿ ತೋರಿಸಿದ್ದಾರೆ. ಇವರ ಒಂದು ಕಾಲದಲ್ಲಿ ಏನ್ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಹೊಸ ಮೂಳೆ ಅನ್ನೋದೊಂದು ಫಾರ್ಮೇಶನ್ ಆಗುತ್ತೆ. ಮೂಳೆ ನೋಡಿ ಎಟೋಬೋನ್ ಫಾರ್ಮ್ ಅಂತ ತೋರಿಸ್ತಾರೆ. ಕಾಲಲ್ಲಿ ಹೆಬ್ಬೆರಳಿನ ಪಕ್ಕದಲ್ಲಿ ಒಂದು ಹೊಸ ಮೂಳೆ ಅನ್ನೋದೊಂದು ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ಆಸ್ಟ್ರೋಲೋಪಿಥಿಕಸ್ ಅಫ್ರೆನ್ಸಿಸ್ ಅಂತ ಒಂದು ಸ್ಪೀಶೀಸ್ ಬರುತ್ತೆ. ಇವರ ಕಾಲ ಸುಮಾರು 2.9 ರಿಂದ 3.8 ದಶಲಕ್ಷ ವರ್ಷಗಳ ಹಿಂದೆ ಇದ್ದಂತ ಮಾನವರು. ಓಕೆ, ಇವರಲ್ಲಿ ಏನು ಮೇಜರ್ ಆಗಿ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇದನ್ನ ಗ್ರಾಸ್ಪಿಂಗ್ ಫೂಟ್ ಅಂತ ಕರೀತಾರೆ. ಈಗಲೂ ನಾವು ಕೋತುಗಳಲ್ಲಿ ನಾವು ಅಬ್ಸರ್ವ್ ಮಾಡಬಹುದು, ಕೈಯಲ್ಲಿ ಕಾಲಲ್ಲಿ 2 ತರ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇದನ್ನ ಅವ್ರಿಗೆ ಕಾಲಲ್ಲಿ ಮರಗಳು ಹತ್ತೋದಕ್ಕೆ ಎಲ್ಲಾನು ಸುಲಭ ಇತ್ತು. ಈ ಗ್ರಾಸ್ಪಿಂಗ್ ಫೂಟ್ ಇಂದ ಇವಾಗ ನಮ್ಗೆ ಏನಿದೆ ಪಾದ, ಇದನ್ನ ಇನ್ಲೈನ್ ಟೋ ಅಂತ ಕರೀತಾರೆ. ಇನ್ಲೈನ್ ಟೋ ಆಗಿ ಕನ್ವರ್ಷನ್ ಏನ್ ಬದಲಾವಣೆ ಆಗಿದ್ದು ಇವರ ಒಂದು ಕಾಲದಲ್ಲೇನೆ. ಇನ್ನು ಮಾನವನ ವಿಕಾಸದಲ್ಲಿ ಸುಮಾರು 35 ರಿಂದ 40 ಬೇರೆ ಬೇರೆ ಸ್ಪೀಶೀಸ್ ಬರುತ್ತೆ. ಆದ್ರೆ ಮೇಜರ್ ಟೈಮ್ ಲೈನ್ ಅನ್ನ ಯಾವ್ದು ಅಕ್ವೈರ್ ಮಾಡಿದೆ, ಮೇಜರ್ ಚೇಂಜಸ್ ಯಾವ್ದ್ರಲ್ಲಿ ಆಗಿದೆ ಅಂತ ಸ್ಪೀಶೀಸ್ ಅನ್ನ ಮಾತ್ರ ಕೆಲವು 6 ಸ್ಪೀಶೀಸ್ ಅನ್ನ ಇಲ್ಲಿ ನಾವಿಲ್ಲಿ ತೋರಿಸಿದ್ವಿ. ಇಲ್ಲಿ ಒಂದು ಸೈನ್ಸ್ ಸೆಂಟರ್ ಅಲ್ಲಿ ನೋಡಬಹುದು. ಹೌದು. ನೆಕ್ಸ್ಟ್ ಈ ಒಂದು ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದೆ ಸರ್, ಇದು ಲ್ಯಾಟೋಲಿ ಫುಟ್ ಪ್ರಿಂಟ್ಸ್ ಅಂತ ಇಲ್ಲಿ ಇದೆಯಲ್ಲ, ಇಲ್ಲಿ ಕಾಣ್ತಿದೆಯಾ, ಇಲ್ಲಿ ತೋರಿಸಿರುವಂತದ್ದು ಆದಿಮಾನವರ ಹೆಜ್ಜೆಗೂ. ಇದು ರೆಪ್ಲಿಕಾ, ಇದು ಪ್ರತಿಕೃತಿ. ಇದರ ಒರಿಜಿನಲ್ ಎಲ್ಲಿದೆ ಅಂತ ಹೇಳಿದ್ರೆ ಲ್ಯಾಟೋಲಿ ಈಸ್ಟರ್ನ್ ಆಫ್ರಿಕಾದಲ್ಲಿ. ಅದು ಒರಿಜಿನಲ್. ಅದು ಯಾವಾಗ ಆಗಿರೋದು ಆ ಹೆಜ್ಜೆ ಗುರುತುಗಳು ಅಂದ್ರೆ ಸುಮಾರು 36 ಲಕ್ಷ ವರ್ಷಗಳ ಹಿಂದಿನ ಹೆಜ್ಜೆ ಗುರುತುಗಳು ಇದಾಗಿದೆ. ಇದು ಇವತ್ತಿನವರೆಗೂ ಹೆಂಗ್ ಪ್ರಿಸರ್ವ್ ಆಗಿದೆ ಅಂತ ಹೇಳಿದ್ರೆ ಜ್ವಾಲಾಮುಖಿಯಿಂದ ಬಂದಂತ ಕ್ರಿಯೇಟ್ ಆದಂತ ಹಸಿ ಬೂದಿ ಮೇಲೆ ಆದಿಮಾನವರು ಓಡಾಡಿರ್ಬೋದು.
ಓಕೆ ಓಕೆ ಆ ಹೆಜ್ಜೆ ಗುರುತುಗಳು ಪ್ರಿಂಟ್ ಆಗಿರುತ್ತೆ ಹಸಿ ಬೂದಿ ಮೇಲೆ ಓಡಾಡ ಮತ್ತೆ ಇನ್ನೊಂದ್ಸರಿ ವಾಲ್ಕನಿಕ್ ಎರಪ್ಷನ್ ಆಗಿರೋದ್ರಿಂದ ಹೆಜ್ಜೆ ಗುರುತುಗಳು ಕಲ್ಲು ಬಂಡೆಯಾಗಿ ಪರಿವರ್ತನೆ. ಓಕೆ ಓಕೆ ಈ ಒಂದು ಹೆಜ್ಜೆ ಗುರುತುಗಳನ್ನ ನಾವು ಇವತ್ತಿಗೂ ಕೂಡ ಲ್ಯಾಟೋಲಿಯಲ್ಲಿ ಲೈವ್ ಅಲ್ಲಿ ನೋಡಬಹುದು. ಓಕೆ, ಇದು ಡೆಮೋ ಆಗಿರುತ್ತೆ, ಇದು ಅದರ ಮಾಡೆಲ್ ಪ್ರತಿಕೃತಿ ಆಗಿರುತ್ತೆ. ಇದು ಯಾವ ತರ ಹೆಜ್ಜೆ ಗುರುತುಗಳು ಪ್ರಿಸರ್ವ್ ಆಗಿದೆ ಅಂತ ತೋರಿಸೋದಕ್ಕೆ ನಾವಿಲ್ಲಿ. ಓಕೆ ಓಕೆ ಲ್ಯಾಟೋಲಿ ಫುಟ್ ಪ್ರಿಂಟ್ಸ್ ಆದ್ಮೇಲೆ ನಾವೇನ್ ತೋರಿಸಿದ್ವಿ ಅಂದ್ರೆ ಹೋಮೋ ಹ್ಯಾಬಿಲಿಸ್ ಸ್ಪೀಶೀಸ್. ಓಕೆ, ಈ ಹೋಮೋ ಹ್ಯಾಬಿಲಿಸ್ ಸ್ಪೀಶೀಸ್ ನ ಪ್ರಭೇದದವರು ಸುಮಾರು 2.4 ರಿಂದ 1.4 ದಶಲಕ್ಷ ವರ್ಷಗಳ ಮಧ್ಯದಲ್ಲಿ ವಾಸಿಸ್ತಾ ಇದ್ದಂತೆ. ಓಕೆ ಓಕೆ, ಇವರ ಒಂದು ಕಾಲ ಹೋಮೋ ಹ್ಯಾಬಿಲಿಸ್ ಅಂದ್ರೆ ಅರ್ಥ ಏನು ಅಂದ್ರೆ ಕುಶಲಕರ್ಮಿ ಅಂತ ಅರ್ಥ, ಸ್ಕಿಲ್ಡ್ ಮ್ಯಾನ್ ಅಂತ ಅರ್ಥ. ಓಕೆ, ಇವರ ಒಂದು ಕಾಲದಲ್ಲಿ ಕಲ್ಲನ್ನ ಚೂಪಾಗಿ ಮಾಡ್ಕೊಂಡು ಆಯುಧವನ್ನಾಗಿ ಬಳಸೋದನ್ನ ಕಲಿತಾರೆ. ಅಂದ್ರೆ ಪ್ರಾಣಿಗಳನ್ನ ಬೇಟೆಯಾಡೋದಕ್ಕೆ ಇವ್ರ ಕಾಲದಲ್ಲಿ ಚೂಪಾಗಿ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡುವಂಥದ್ದು ಮತ್ತೆ ಸ್ವತಂತ್ರ ದೊಡ್ಡ ಪ್ರಾಣಿಗಳಿಂದ ಮಾಂಸ ಮತ್ತೆ ಚರ್ಮವನ್ನ ಬಗೆಯೋದನ್ನ ಕಲಿತಾರೆ ಅಂತ. ಓಕೆ, ಇವ್ರ ಆದ್ಮೇಲೆ ನೆಕ್ಸ್ಟ್ ಒಂದು ಸ್ಪೀಶೀಸ್ ಬರುತ್ತೆ ಹೋಮೋ ಎರೆಕ್ಟಸ್. ಹೋಮೋ ಎರೆಕ್ಟಸ್ ಅಂದ್ರೆ ಅರ್ಥ ಏನು ಅಂದ್ರೆ ಪೂರ್ತಿ ನೇರವಾಗಿ ನಿಂತಂತ ಮಾನವ ಅಂತ. ಇಲ್ಲಿವರೆಗೂ ನಾವು ನೋಡಿದಂತರೆಲ್ಲ ಸ್ವಲ್ಪ ಡ್ವಾಫ್ಟಿನ್ ಸೈಜ್ ಅಲ್ಲಿ ಇರ್ತಾರೆ ಮತ್ತೆ ಸ್ವಲ್ಪ ಬಗ್ಗಿ ನಡೀತಾರೆ. ನೆಕ್ಸ್ಟ್ ಸ್ಪೀಸೀಸ್ ಬಂದ್ಬಿಟ್ಟು ಹೋಮೋ ಹ್ಯಾಬಿಲಿಸ್ ಅಂತ. ಹೋಮೋ ಹ್ಯಾಬಿಲಿಸ್ ಅಂದ್ರೆ ಅರ್ಥ ಏನು ಅಂದ್ರೆ ಪೂರ್ತಿ ನೇರವಾಗಿ ನಿಂತಂತ ಮಾನವ ಅಂತ. ಒಂದು ಪರ್ಫೆಕ್ಟ್ನೆಸ್ ಬಂದಿರುತ್ತೆ. ಹೌದು, ಇಲ್ಲಿವರೆಗೂ ನಾವು ನೋಡಿದವರೆಲ್ಲೂ ನೋಡಿ ಸ್ಪೀಸೀಸ್ ಎಲ್ಲ ಡ್ವಾಫ್ಟಿನ್ ಸೈಜ್ ಇತ್ತು ಮತ್ತೆ ಸ್ವಲ್ಪ ಬಗ್ಗಿ ನಡೀತಾ ಇದ್ದಂತವ್ರಾಗಿರುತ್ತೆ. ಇಲ್ಲಿ ಪೂರ್ತಿ ನೇರವಾಗಿ ಆಗುತ್ತೆ ಅವ್ರಿಗೆ ಸ್ಪೈನಲ್ ಕಾರ್ಡ್ ಎಲ್ಲ. ಅದಾದ್ಮೇಲೆ ಇವ್ರ ಕಾಲದಲ್ಲೇ ಮೊದಲನೇದಾಗಿ ಕಂಟ್ರೋಲ್ ಆಫ್ ಫೈರ್, ಬೆಂಕಿಯನ್ನ ಅಂಟಿಸೋದಾಗಿರ್ಬೋದು ಇಲ್ಲ ಆರ್ಸೋದಾಗಿರ್ಬೋದು ಎರಡೂನ್ನ ಕಲಿತಾರೆ. ಇಲ್ಲಿಂದ ಊಟವನ್ನ ಬೇಯಿಸಿ ತಿನ್ನೋದನ್ನ ಕಲಿತಾರೆ. ಇದರಿಂದ ಅವ್ರಿಗೆ ಒಳ್ಳೆ ನಾಗರಿಕತೆ ಅನ್ನೋದು ಶುರುವಾಗುತ್ತೆ. ಮತ್ತೆ ಇವ್ರಿಗೆ ಒಳ್ಳೆ ಪ್ರೋಟೀನ್ಸ್ ಎಲ್ಲ ಸಿಕ್ಕಿದ್ರಿಂದ ದೇಹ ಗಾತ್ರನು ಕೂಡ ಬೆಳೆಯುತ್ತೆ ಮತ್ತೆ ತಲೆಬುಡ ಗಾತ್ರನು ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲಿಂದ ಅವ್ರಿಗೆ ಎವಲ್ಯೂಷನ್ ಅನ್ನೋದು ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಾಗರಿಕತೆ ಕಡೆಗೆ ಬದಲಾವಣೆ ಆಗೋದಿಲ್ಲ. ಮತ್ತೆ ಅಲ್ಲೇನ್ ತೋರಿಸಿದ್ದಾರೆ ನೋಡಿ, ಅವೆಲ್ಲ ಗುಹಾ ಚಿತ್ರಗಳು. ಅಂದ್ರೆ ಪೇಂಟಿಂಗ್ಸ್ ಮೊದಲೆಲ್ಲ ಗುಹೆಗಳಲ್ಲಿ ಬದುಕ್ತಿದ್ರಲ್ಲ, ಆವಾಗ ಮಾಡಿದಂತ ಗುಹಾ ಚಿತ್ರಗಳು ಇವಾಗಿರುತ್ತೆ. ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಕಡೆದಿದೆ. ಬಾದಾಮಿ ಕರ್ನಾಟಕದಿದೆ, ಬಿಂಬೇಡ್ಕ ಮಧ್ಯಪ್ರದೇಶ. ನೋಡಿ, ಇಲ್ಲಿರೋವೆಲ್ಲ ಕೆಲವು ಶಿಲಾಯುಧಗಳಾಗಿರುತ್ತೆ. ಆದಿಮಾನವರು ಬಳಸ್ತಾ ಇದ್ದಂತ ಕೆಲವು ಕಲ್ಲುಗಳು. ನೋಡಿ, ಇದು ಸ್ಕ್ರಾಪರ್ಸ್ ಅಂತ. ಇವಲ್ಲಿ ಚರ್ಮ ಮತ್ತೆ ಮಾಂಸವನ್ನ ಬಿಡಿಸೋದಕ್ಕೆ ಬಳಸ್ತಾ ಇರ್ತಾರೆ. ಕೆಲವು ಪೌಂಡಿಂಗ್ ರಾಕ್ಸ್ ಅಥವಾ ಕುಟ್ಟುವ ಕಲ್ಲು ಅಂತ. ಇದರಿಂದ ಹೊಸದಾಗಿ ಹೊಸ ಆಯುಧಗಳನ್ನ ಮಾಡ್ಕೊಳ್ಳೋದಕ್ಕೆಲ್ಲ ಇದನ್ನ ಸ್ಟೋನ್ ಆಗಿ ಬಳಸ್ತಾ ಇರ್ತಾರೆ. ಇವೆಲ್ಲ ಬೆಂಕಿ ಬರ್ಸೋದಕ್ಕೆ ಬಳಸ್ತಾ ಇರ್ತಾರೆ. ಕ್ಯಾಲ್ಸೈಟ್ ಅಥವಾ ಫ್ಲಿಂಟ್ ಕಲ್ಲುಗಳು ಬೆಂಕಿ ಬರ್ಸೋದಕ್ಕೆಲ್ಲ ಈ ತರ ಕಲ್ಲುಗಳನ್ನ ಇವು ಸರ್ ಇವು ಎಲ್ಲಾನು ಅಷ್ಟೇ. ಇವು ಇಲ್ಲಿ ನೋಡೋದಕ್ಕೆ ಅಂತ ಇಲ್ಲಿ ಟಚ್ ಅಂಡ್ ಫೀಲ್ಡ್ ಇದಾಗಿ ಅಂತ ಇಟ್ಟಿದೀವಿ. ಇಲ್ಲಿ ಇವು ಅದೇ ತರ ಕೆಲವು ಶಿಲಾಯುಧಗಳೇ ಆಗಿರುತ್ತೆ. ಸರಿ, ನೆಕ್ಸ್ಟ್ ಎವಲ್ಯೂಷನ್ ಅಲ್ಲಿ ನಿಯಾಂಡರ್ತಲ್ಸ್ ಅಂತ ಒಂದು ಸ್ಪೀಸೀಸ್ ಬರುತ್ತೆ. ನಿಯಾಂಡರ್ತಲ್ ಮಾನವರೆಲ್ಲೂ ನಾರ್ತ್ ಯುರೋಪ್ ಕಡೆ ಬದುಕ್ತಾ ಇದ್ದಂತವ್ರು ಆಗಿರ್ತಾರೆ. ಇವರ ಟೈಮ್ ಲೈನ್ ಬಂದು ಸುಮಾರು 4 ಲಕ್ಷ ವರ್ಷದಿಂದ 28,000 ವರ್ಷಗಳು. ಅಂದ್ರೆ ಏನು ಹೋಮೋಸೇಪಿಯನ್ಸ್, ನಾವೀಗೇನು ಮಾನವರಿದ್ದೀವಿ, ಹೋಮೋಸೇಪಿಯನ್ಸ್ಗೆ ತುಂಬಾ ನಿಯರೆಸ್ಟ್ ಇರುವಂತ ಸ್ಪೀಶೀಸ್. ಸ್ವಲ್ಪ ಹಿಂದಿನ ಒಂದು ಹಿಂದಿನ ಜನರೇಷನ್ ಅಂತಾನೆ ಹೇಳ್ಬೋದು. ಆದ್ರೆ ನಿಯಾಂಡರ್ತಲ್ಸ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ತಾರೆ. ಏನು ಚರ್ಮದ ಉಡುಪನ್ನ ಧರಿಸಿದಂತವ್ರು ಇವರೇ ಆಗಿರ್ತಾರೆ. ಹೊಸ ಅಡ್ವಾನ್ಸ್ಡ್ ಟೂಲ್ಸ್ ಇಂದ ದೊಡ್ಡ ಪ್ರಾಣಿಗಳನ್ನ ಸಮೇತ ಕೂಡ ಕೊಲ್ಲುವಷ್ಟು ಸಾಮರ್ಥ್ಯ ಮತ್ತೆ ಬುದ್ಧಿ ಅವರಲ್ಲಿ ಇರುತ್ತೆ.
ಹಾ ಹಾ ಆದ್ರೆ ನಿಯಾಂಡರ್ತಲ್ ಮಾನವರು ಕೂಡ ವಿನಾಶ ಆದಂತ ಒಂದು ಮಾನವ ಜಾತಿ. ಹಾ 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 ಅದಕ್ಕೆ ಕೆಲವು ಕಾರಣಗಳು ಏನ್ ಹೆಸರಿಸ್ತಾರೆ ಅಂದ್ರೆ ಕೆಲವು ಡ್ರಾಸ್ಟಿಕ್ ವೆದರ್ ಚೇಂಜಸ್ ಇಂದ ಅವರು ವಿನಾಶ ಆಗಿರ್ಬೋದು, ಇಲ್ಲ ಅವ್ರಿಗೆ ಆಹಾರದ ಅಭಾವದಿಂದ ಕೂಡ ಅವರು ವಿನಾಶ ಆಗಿರ್ಬೋದು. ಓಕೆ ಓಕೆ. ನೆಕ್ಸ್ಟ್ ಹೋಮೋಸೇಪಿಯನ್ಸ್ ಮೈಗ್ರೇಷನ್ ಮ್ಯಾಪ್ ಅಂತ ತೋರಿಸ್ತಾರೆ. ಹೋಮೋಸೇಪಿಯನ್ಸ್ ನಾವು ಆಧುನಿಕ ಮಾನವರು ಮೊದಲೆಲ್ಲಾನು ಕೂಡ ಆಫ್ರಿಕಾದಲ್ಲಿದ್ದು, ಆಫ್ರಿಕಾದಿಂದ ಸುಮಾರು 2 ಲಕ್ಷ ವರ್ಷದಿಂದ ಇತ್ತೀಚೆಗೆ ಭೂಮಿಯ ಎಲ್ಲಾ ಭಾಗಕ್ಕೂ ವಲಸೆ ಹೋಗಿದ್ದನ್ನ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗಿರೋದು ಮೈಗ್ರೇಷನ್ ಮ್ಯಾಪ್ ಅನ್ನ ಇಲ್ಲಿ ತೋರಿಸಿದ್ದಾರೆ. ಯಾವ ಕಡೆಗೆ ಯಾವ ಸಂಪೂರ್ಣ ಚಿತ್ರಣ ಈ ಒಂದು ಮ್ಯಾಪ್ ಅಲ್ಲಿ ನಾವು ನೋಡಬಹುದು. ಮತ್ತೆ ಇವಾಗ ನಾವು ಏನು ಆಧುನಿಕ ಮಾನವರು ನಾವು ಇಲ್ಲಿದ್ದೀವಿ, ನಾವಿವಾಗ ಸ್ಪೇಸ್ಗೂ ಕೂಡ ಕಾಲಿಡ್ತಾ ಇದ್ದೀವಿ. ಹೌದೌದು, ಭೂಮಿನ ಬಿಟ್ಟು ಹೋಗ್ತಾ ಇದೀವಿ. ಓಕೆ ಓಕೆ. ಅಂದ್ರೆ ಪ್ರಸ್ತುತ ಎಲ್ಲಿ ಸ್ಟಾರ್ಟ್ ಇಂದ ಇವಾಗ ಪ್ರೆಸೆಂಟ್ ನಾವು ಇವಾಗ ಎಲ್ಲಿಗೆ ಓಕೆ ಓಕೆ ಅಂತ ಇಲ್ಲಿ ತೋರಿಸಿದ್ದಾರೆ. ಸರಿ ಸರಿ. ಮತ್ತೆ ಹೋಮೋಸೇಪಿಯನ್ಸ್ ಟೈಮ್ ಲೈನ್ ತೋರಿಸಿದ್ದಾರೆ ಇಲ್ಲಿ. ಸುಮಾರು 3 ಲಕ್ಷ ವರ್ಷದಿಂದ ಇವತ್ತಿನವರೆಗೂ ಹೋಮೋಸೇಪಿಯನ್. ಓಕೆ ಓಕೆ. ನೋಡಿ ಇಲ್ಲೊಂದು ಮಿರರ್ ಹಾಕಿದೀವಿ. ಈ ಮಿರರ್ ಏನಕ್ಕೆ ಅಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳೋದು, ಯಾರು ನಾವು ಹೋಮೋಸೇಪಿಯನ್ಸ್ ಆ ತರ ಇದ್ದು ಇವತ್ತಿಗೆ ಈ ತರ ಆಗಿದೀವಿ ಅನ್ನೋದಕ್ಕೆ ಒಂದು ಚಿತ್ರಣ ನೋಡ್ಕೊಳ್ಳೋದಕ್ಕೆ. ಓಕೆ ಓಕೆ, ಸೂಪರ್. ಮತ್ತೆ ಇದೆಲ್ಲ ಹೋಮೋಸೇಪಿಯನ್ಸ್ ಆದ್ಮೇಲೆ ಏನೇನು ಡೆವಲಪ್ಮೆಂಟ್ಸ್ ಆಯ್ತು, ಅಂದಿನ ಮೊದಲ ಉಪಕರಣಗಳಿಂದ ಹಿಡಿದು ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೂ ಏನೇನು ಡೆವಲಪ್ಮೆಂಟ್ಸ್ ಆಯ್ತು ಅಂತ ಒಂದು ಗ್ಲಾನ್ಸ್. ಸಾಂಪ್ರದಾಯಿಕತೆಯಿಂದ ಹಿಡಿದು ಇವತ್ತು ವೈಜ್ಞಾನಿಕವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಓಕೆ. ಹಳೆ ಕಾಲದ ಟ್ರ್ಯಾಕ್ಟರ್ಗಳು ಮತ್ತೆ ಸಮುದ್ರ ಚಕ್ರ. ನೋಡಿ ಇದೆಯಲ್ಲ, ಇದು ಬಳ್ಳಾರಿ ಜಿಲ್ಲೆ ಸಂಗನಕಲ್ಲು ಹತ್ರ ಬೆಟ್ಟದ ಮೇಲೆ ಮಾಡಿರುವಂತ ಒಂದು ಕೆತ್ತನೆ. ಇದು ಕಲ್ಲಿನ ಮೇಲೆ ಮಾಡಿದಂತ ಒಂದು ಸುಮಾರು 5,000 ವರ್ಷಗಳ ಹಿಂದಿನ. ಅಂದ್ರೆ ಇದು ಕೂಡ ಒಂದು ರೆಪ್ಲಿಕಾ, ಪ್ರತಿಕೃತಿ ಆಗಿದೆ. ಸರ್ ಇದು ಡೆಮೋ ಮಾಡಿರೋದಾ ರಿಯಲ್ ಸರ್ ಇದು? ಇಲ್ಲ ಇಲ್ಲ ಇಲ್ಲ, ಇದು ಮಾಡಲ್. ಓಕೆ ಓಕೆ, ಸರಿ ಸರಿ. ಸರಿ ಮುಂದೆ.